ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು 4 ವರ್ಷ ಆದಮೇಲೆ ಈ ಜಾಗಕ್ಕೆ ಬರ್ತಾಯಿದ್ದೀವಿ. ಎಲ್ಲಿ ಅಂದರೆ ಮಲ್ನಾಡ್ ಕೈ ರುಚಿ ಅಂತ. 4 ವರ್ಷದ ಹಿಂದೆ 2021 ನವಂಬರಲ್ಲಿ ಇಲ್ಲಿ ಬಂದು ವೀಡಿಯೋ ಮಾಡಿದ್ವಿ. ಪಕ್ಕಾ ನಾಟಿ ಸ್ಟೈಲು, ಮಲ್ನಾಡ್ ಸ್ಟೈಲಲ್ಲಿ ಅಡುಗೆ ಮಾಡ್ತಾರೆ. ಬಿರಿಯಾನಿ ಎಲ್ಲನೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ಈಗ ಏನಾಗಿದೆ ಅಂದರೆ ಹೆಸರು ಚೇಂಜ್ ಆಗಿದೆ. ಏನಂದರೆ ಈಗ ರುಚಿ ಲಂಚ್ ಹೋಮ್ ಆಗಿದೆ. ಯೂನಿಟ್ ಆಫ್ ಮಲ್ನಾಡ್ ಕೈ ರುಚಿ. ಏನಕ್ಕೆ ಅಂದರೆ ಆವಾಗ ಇಷ್ಟು ವರ್ಷ ನಾಟಿ ಸ್ಟೈಲು ಮಾಡ್ಕೊಂಬಂದರು. 3 ತಿಂಗಳ ಹಿಂದ್ಗಡೆ ಫುಲ್ ರಿನೋವೇಟ್ ಮಾಡಿ, ಹಿಂಗಿರಲಿಲ್ಲ ಜಾಗ. ನೀವು ಹಳೆ ವೀಡಿಯೋ ನೋಡ್ಬೋದು, ನಮ್ಮದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಲಿಂಕು, ಹಳೆ ವೀಡಿಯೋದು ಒಂದ್ಸರಿ ಚೆಕ್ ಮಾಡಿ ನೋಡಿ. ಇವಾಗ ಫುಲ್ ರಿನೋವೇಟ್ ಮಾಡಿಬಿಟ್ಟು ಹೊಸದಾಗಿ ಮಾಡಿ ಹೊಸ ಮೆನ್ಯೂನ ಆ್ಯಡ್ ಮಾಡಿದ್ದಾರೆ. ನಾಟಿ ಸ್ಟೈಲ್ ಜೊತೆಗೆ ಚೈನೀಸು ಮತ್ತು ಕೋಸ್ಟಲ್ ಕುಸಿನ್ ಆ್ಯಡ್ ಮಾಡಿದ್ದಾರೆ. ಕೋಸ್ಟಲ್ ಕುಸಿನ್ ನಮ್ಮ ಇದು ಉಡುಪಿ ಅವರು ಶೆಫ್ನ ಕರ್ಕೊಂಬಂದಿದ್ದಾರೆ. ಸೊ ಅವರು ಮುಂಬೈನಲ್ಲಿ ಕೆಲಸ ಮಾಡ್ತಿದ್ರಂತೆ ಒಂದು ದೊಡ್ಡ ರೆಸ್ಟೋರೆಂಟಲ್ಲಿ. ಅವ್ರನ್ನ ಕರ್ಕೊಂಬಂದು ಸೊ ಈಗ 2 ರೆಸಿಪಿಗಳು ಸಿಗುತ್ತೆ ನಿಮಗೆ. ನಮ್ಮ ನಾಟಿ ಸ್ಟೈಲು ಪಕ್ಕನೂ ಸಿಗುತ್ತೆ, ಆಮೇಲೆ ಅಥೆಂಟಿಕ್ ಮಂಗಳೂರು ಸ್ಟೈಲು ಕೂಡ ಸಿಗುತ್ತೆ. ಸೊ ಈಗ ತುಂಬ ಲೇಟ್ ಮಾಡಿದಿರಾ, ಒಳಗೋಗ್ಬಿಟ್ಟು ಆ ಕೋಸ್ಟಲ್ ಕುಸಿನ ಟ್ರೈ ಮಾಡೋಣ. ಸೊ ನಾಟಿ ಸ್ಟೈಲ್ ತಿಂದಿದ್ದೀವಿ ಆಲ್ರೆಡಿ, ಕೋಸ್ಟಲ್ ಕುಸಿನ ಟ್ರೈ ಮಾಡೋಣ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. JP ನಗರ್ 6 ಫೇಸು, ಪುಟ್ಟೇನಹಳ್ಳಿ ಮೈನ್ ರೋಡು. ಆ ಮೈನ್ ರೋಡ್ ಹೋಗ್ಬೇಕಾದ್ರೆ 6th ಕ್ರಾಸು ಈ ರೋಡು. ಲೊಕೇಶನ್ ಫಾಲೋ ಮಾಡಿದ್ರೆ ಆರಾಮಾಗಿ ಗೂಗಲ್ ಕರ್ಕೊಂಬಂದು ಈ ಜಾಗ ಬಿಡುತ್ತೆ. ಈಗ ಒಳಗೋಗೋಣ ಬನ್ನಿ. ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಹೌದು ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. 4 ವರ್ಷ ಆದಮೇಲೆ ಮೀಟ್ ಮಾಡ್ತಾ ಇದ್ದೀವಿ. ಸೊ ಹೇಗಿದೆ, ಅವಾಗ ಹೇಗಿತ್ತು ಬಿಸ್ನೆಸ್ಸು, ಇವಾಗ ಮತ್ತೆ ಈಗ ಹೊಸದಾಗಿ ಆ್ಯಡ್ ಮಾಡಿದ್ದೀರಾ ಅಂತ ಗೊತ್ತಾಯಿತು. ಸ್ವಲ್ಪ ತಿಳಿಸಿ. ಫಸ್ಟಿಂದ ನಾವು ನಾಟಿ ಸ್ಟೈಲ್, ನೀವು ಲಾಸ್ಟ್ ಟೈಮ್ ಬಂದಿದ್ರಲ್ಲ, ನಾಟಿ ಸ್ಟೈಲ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಬರೀ ನಾಟಿ ಸ್ಟೈಲ್ ಮಾತ್ರ ಇತ್ತು. ಸೊ ಬರೋ ಕಸ್ಟಮರ್ಸ್ ಫೀಡ್ಬ್ಯಾಕ್ ಏನಂದರೆ, ಬಂದವರೆಲ್ಲ ನೀವು ಮಲ್ನಾಡವರು, ಮಂಗಳೂರವರು, ಸೊ ಕೋಸ್ಟಲ್ ಇಲ್ವಾ ಅಂತ ಕೇಳ್ತಿದ್ರು. ಹಾಗಾಗಿ ಈಗ ಕೋಸ್ಟಲ್ನ ಆ್ಯಡ್ ಮಾಡಿದ್ದೀವಿ. ಬರೀ ಫಿಶ್ಶು ಮತ್ತು ಮಂಗಳೂರು ಸ್ಟೈಲ್ ಫುಡ್ ಅನ್ನೋದು ಏನಿದೆ ಅದು ಆ್ಯಡ್ ಮಾಡಿದ್ದೀವಿ. ನಾಟಿ ಸ್ಟೈಲ್ ಜೊತೆ ಮಂಗಳೂರು ಸ್ಟೈಲ್ ಫುಡ್ಡು ಇದೆ, ಜೊತೆಗೆ ಇಂಡಿಯನ್ ಚೈನೀಸ್ ಕೂಡ ಇದೆ. ಅದು ಮಾಡಿದ್ದೀವಿ. ನಾಟಿ ಸ್ಟೈಲ್ ಬಂದು ನಿಮ್ಮ ರೆಸಿಪಿ. ನಾಟಿ ಸ್ಟೈಲ್ ಅದು ರೆಗ್ಯುಲರ್. ಮೊದಲೇ ಕಾಲು ಸೂಪು, ಇಡ್ಲಿ. ಭಾನುವಾರ ಬೆಳಗ್ಗೆ ನಮ್ಮದು 7 ಗಂಟೆಯಿಂದನೇ ಸಿಗುತ್ತೆ. ಕಾಲು ಸೂಪು, ಇಡ್ಲಿ, ಚಾಪ್ಸು, ಕೈಮಾ, ನಾಟಿ ಕೋಳಿ ಸಾರು, ಮಟನ್ ಲಿವರು, ಬೋಟಿ, ತಲೆ ಮಾಂಸ. ಆ ನಾಟಿ ಏನಿದೆ ರೆಗ್ಯುಲರ್ ಇದೆ. ಸೊ ಜೊತೆಯಲ್ಲಿ ಮಂಗಳೂರು ಸ್ಟೈಲ್ ಫುಡ್ಡು, ಫಿಶ್ ತವಾ ಫ್ರೈಯು, ಫಿಶ್ ಮೀಲ್ಸು. ನಮ್ಮಲ್ಲಿ ಈಗ ಕೋಸ್ಟಲಲ್ಲಿ ಫೇಮಸ್ ಇವಾಗ ಫ್ರಾನ್ಸ್ ಗೀ ರೋಸ್ಟು, ಕ್ರ್ಯಾಬ್ ಸುಕ್ಕ, ನೀರು ದೋಸೆ, ಇದು ತುಂಬ ಚೆನ್ನಾಗಿ ಓಡ್ತಾ ಇದೆ. ಆಮೇಲೆ ಫಿಶ್ ಮೀಲ್ಸ್ ಇದೆ. ಫಿಶ್ ಮೀಲ್ಸು ಚೆನ್ನಾಗಿದೆ. ಶೆಫ್ ಎಲ್ಲಿಂದ ಕರ್ಕೊಂಡ್ಬಂದ್ರಿ? ಶೆಫ್ ಬಂದು ಅವರು ಮಂಗಳೂರವರು. ಆ್ಯಕ್ಚುಲಿ ಇವರು ಮುಂಬೈಯಲ್ಲಿ ಇವರಿಗೆ ಶಿಲ್ಪಾ ಶೆಟ್ಟಿ, ಶಾರುಖ್ ಖಾನ್, ಸಿನಿಮಾನೇಟ್ರಿಗೆಲ್ಲ ಅವರು ಅಡುಗೆ ಮಾಡ್ತಾಯಿದ್ರು. ಸೊ ತುಂಬ ಸೀನಿಯರ್ ಚೆಫ್. ಮಂಗಳೂರು ಬಂದು ತುಂಬ ಅಥೆಂಟಿಕ್ ಇದೆ ಅವ್ರದ್ದು. ಮಸಾಲೆಗಳಲ್ಲಿ ರೆಸಿಪಿ ಎಲ್ಲ ಪ್ಯೂರ್. ನಾವು ಊರಲ್ಲಿ ಸೈಡ್ ಏನು ಅಡುಗೆ ಮಾಡ್ತೀವಿ ನಮ್ಮಲ್ಲಿ ಸೇಮ್ ಅದೇ ರೆಸಿಪಿ. ಯಾವುದೇ ಥರ ಬೇರೆ ಕೆಮಿಕಲ್ ಅಲ್ಲ. ಆ ಇಶ್ಯೂನೇ ಇದೇ ಇಲ್ಲ ಅವರಿಗೆ. ಟೋಟಲ್ ಅದೆಲ್ಲ ಟಚ್ ಇಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನಾವೇನು ಹೇಳ್ಕೊಂಡ್ವಿ, ಲಾಸ್ಟ್ ಟೈಮ್ ಎಲ್ಲ ನಾಟಿ ಸ್ಟೈಲ್ ತೋರಿಸ್ಬಿಟ್ಟಿದ್ದೀವಿ. ಫುಲ್ ಆ ವಿಡಿಯೋ ಇದೆ, ಅದು ನೋಡ್ತಾರೆ. ಈ ಸಲ ಬರೀ ಕೋಸ್ಟಲ್ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮೀನುಗಳೆಲ್ಲ ಇಲ್ಲಿ ಬಂದಿರೋ ಡಿಸ್ಪ್ಲೇ ಕಾಣಿಸ್ತಾರೆ. ನಾವು ಯಾವ ಥರ ಫಿಶ್ ನಾವು ತಗೊಬಂದರೆ ಆಲ್ಮೋಸ್ಟ್ ಎಲ್ಲ ಐಟಮ್ ಲೈವಲ್ಲಿ ಇಟ್ಟಿರ್ತೀವಿ. ಕಸ್ಟಮರ್ ಯಾವುದು ಲೈಕ್ ಮಾಡ್ತಾರೆ ಅದನ್ನು ತೆಗೆದು ಮಾಡಿಕೊಡ್ತೀವಿ. ಸೊ ದಿನ ಬರುತ್ತಾ, ಯಾವ ಥರ? ಡೈಲಿ ಬರುತ್ತೆ. ಇದು ನಾವು ಫಿಶ್ ಬಂದು ಮಂಗಳೂರಿಂದನೇ ಸಪ್ಲೈ ಆಗುತ್ತೆ. ನಮ್ಮ ಚೆಫು, ನಮ್ಮ ಕ್ಯಾಶಿಯರ್ ಒಬ್ಬರು ಇದ್ದಾರೆ, ಅವರು ಮಂಗಳೂರವರು. ಹಾಗಾಗಿ ಎಲ್ಲ ಡೈರೆಕ್ಟ್ ಅವ್ರದ್ದು ಒಂದು ಪರಿಚಯದಲ್ಲಿ ಬೋಟ್ ಎಲ್ಲ ಇದೆ ಅವ್ರದ್ದು, ಅಲ್ಲಿಂದನೇ ಮಂಗಳೂರಿಂದ ತರಿಸ್ತೀವಿ ಫಿಶ್ ಎಲ್ಲ. ಬಸ್ಸಲ್ಲಿ ಹಾಕ್ಬಿಡ್ತಾರೆ ನೀವು? ಕರೆಕ್ಟ್. ಬಸ್ಸಲ್ಲಿ ಐಸ್ ಬಾಕ್ಸ್ ಮಾಡಿ ಬಸ್ಸಲ್ಲಿ ಹಾಕ್ಬಿಡ್ತಾರೆ. ವೀಕ್ಲಿ ಒಂದು 4 ಡೇಸ್ ತರಿಸ್ಕೊತೀವಿ ನಾವು. ಮಂಡೇ ರಜೆ ಇರುತ್ತೆ, ಸೋಮವಾರ ರಜೆ ಇರುತ್ತೆ. ಒಂದು 4 ದಿವಸ 5 ದಿವಸ ರೆಗ್ಯುಲರ್ ತರಿಸ್ಕೊತೀವಿ. ಸರಿ ಸರ್.
ಇದು ಟೈಮಿಂಗ್ಸ್ ಎಲ್ಲ ಯಾವ ಥರ? ಸರ್ ಟೈಮಿಂಗ್ಸು ಸರ್ ನಾರ್ಮಲ್ ಡೇಸ್ ಈಗ ಮಂಡೇ ರಜೆ ಮಾಡ್ತಾ ಇದ್ದೀವಿ. ಮಂಗಳವಾರದಿಂದ ನಿಮಗೆ 11 ಗಂಟೆಗೆಲ್ಲ ಊಟ ರೆಡಿ ಇರುತ್ತೆ ಬೆಳಿಗ್ಗೆ. ಮಧ್ಯಾಹ್ನ 11 ಗಂಟೆಗೆ ಸ್ಟಾರ್ಟ್ ಆದರೆ 4 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಮತ್ತು ಸಂಜೆ 6:30ಗೆ ಓಪನ್ ಮಾಡಿದ್ರೆ ರಾತ್ರಿ 11 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಭಾನುವಾರ ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡಿರ್ತೀವಿ ನಾವು. 6ರಿಂದ 6:30ಗೆ ಓಪನ್ ಆಗುತ್ತೆ. ಐಟಮ್ಸ್ ಎಲ್ಲ ಬಿರಿಯಾನಿ ಎಲ್ಲ ಒಂದು 7 ಗಂಟೆಯಿಂದ ಭಾನುವಾರ ರೆಡಿ ಆಗುತ್ತೆ. 7 ಗಂಟೆ ಮೇಲೆ ಕಾಲ್ ಸೂಪೆಲ್ಲ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ ರಾತ್ರಿ 11 ಗಂಟೆವರೆಗೂ ಕ್ಲೋಸ್ ಇರಲ್ಲ. ರನ್ ಆಗುತ್ತೆ. ಸಂಡೇ ಫುಲ್ ರನ್ ಇದೆ. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ನಮ್ಮ ಎಲ್ಲ ಡಿಶಸ್ಗಳು ಬಂದಿದೆ ಟೇಬಲ್ ಮೇಲೆ. ಸೊ ನಾವು ಅವಾಗ 4 ವರ್ಷದ ಹಿಂದೆ ಬಂದಾಗ ಆಥೆಂಟಿಕ್ ನಾಟಿ ಸ್ಟೈಲ್ ಡಿಶಸ್ನ ಟ್ರೈ ಮಾಡಿದ್ವಿ. ಸೊ ಇವಾಗಲೂ ಸಿಗುತ್ತೆ ಸೇಮ್ ಟೇಸ್ಟ್, ಸೇಮ್ ಡಿಶಸ್ಸು. ನಾವೇನೇನು ಟ್ರೈ ಮಾಡಿದ್ವಿ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ವಿ, ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ, ಹಳೆ ವಿಡಿಯೋ. ಸೊ ಅದ್ರಲ್ಲಿ ಏನೇನು ಡಿಶಸ್ ಇತ್ತು ಎಲ್ಲ ಡಿಶಸ್ಸು ಈಗಲೂ ಸಿಗುತ್ತೆ. ಪಕ್ಕಾ ನಾಟಿ ಸ್ಟೈಲು, ಅದ್ರ ಜೊತೆಗೆ ಪಕ್ಕಾ ಕೋಸ್ಟಲ್ ಡಿಶಸ್ ಸಿಗುತ್ತೆ. ಸೊ ಅದಕ್ಕೆ ಸ್ಪೆಷಲಾಗಿ ಇವತ್ತು ಬಂದಿರೋದು. ಫುಲ್ ರಿನೋವೇಟ್ ಮಾಡಿದಾರಲ್ಲ, ಸೊ ಅದನ್ನು ಆ್ಯಡ್ ಮಾಡಿದ್ದಾರೆ. ಕೋಸ್ಟಲ್ ಆ್ಯಡ್ ಮಾಡಿದ್ದಾರೆ, ಚೈನೀಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಬಟ್ ಸರ್ ಕೋಸ್ಟಲ್ ಟ್ರೈ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಬರೀ ಎಲ್ಲ ಮೀನಿನ ಊಟ, ಮೀನುಗಳು ಇದನ್ನೇ ತರಿಸಿದ್ದೀವಿ. ಏನೇನು ಅಂತ ನೋಡೋಣ. ಒಂದು ಕಡೆಯಿಂದ ಮೊದಲನೇದು ಕ್ರ್ಯಾಬ್ ಸೂಪ್ನ ತರಿಸಿದ್ದೀವಿ. ಸೊ ಸಮುದ್ರದ ಏಡಿಯ ಸೂಪ್ ಅದ್ಭುತವಾಗಿದೆ, ಮಸಾಲೆ ಭರಿತವಾಗಿ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ಮಾಡೋಣ. ಅದಾದಮೇಲೆ ಕೋಸ್ಟಲ್ ಕ್ಯುಸೀನ್ ಅಂದಮೇಲೆ ಮೀನು ಊಟ ಇರಲೇಬೇಕು. ಸೊ ಇಲ್ಲೂ ಕೂಡ ಮೀನು ಊಟ ಸಿಗುತ್ತೆ. ಮಧ್ಯಾಹ್ನದ ಬಂದಾಗ ಮೀನು ಊಟ ತಿಂತೀರಾ ಅಂದರೆ ಇದನ್ನು ಚೂಸ್ ಮಾಡ್ಬೋದು. ಅದ್ರಲ್ಲಿ ಏನೇನು ಬರುತ್ತೆ ಅಂತ ಆಮೇಲೆ ಹೇಳ್ತೀನಿ ತಿನ್ಬೇಕಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಗೀ ರೋಸ್ಟ್ ಇರಲೇಬೇಕು. ಸೊ ನಾವು ಪ್ರಾನ್ಸ್ ಗೀ ರೋಸ್ಟ್ ತರಿಸಿದ್ದೀವಿ. ಗೀ ರೋಸ್ಟಲ್ಲಿ ಪ್ರಾನ್ಸ್ ಗೀ ರೋಸ್ಟೇ ತಿನ್ನಬೇಕು. ಬಟ್ ಪ್ರಾನ್ಸ್ ತಿಂದೇ ಇರೋರು ಚಿಕನಲ್ಲೂ ಗೀ ರೋಸ್ಟ್ ಸಿಗುತ್ತೆ, ಕ್ರ್ಯಾಬಲ್ಲೂ ಸಿಗುತ್ತೆ ಗೀ ರೋಸ್ಟು. ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ನಾವು ಪ್ರಾನ್ಸ್ ಗೀ ರೋಸ್ಟ್ ತರಿಸಿದ್ದೀವಿ. ಸೊ ಆಮೇಲೆ ಈ ಕಡೆ ತವಾ ಫ್ರೈನಲ್ಲಿ ಯಾವ್ಯಾವ ಮೀನು ಬೇಕು ಅಲ್ಲಿ ಡಿಸ್ಪ್ಲೇ ಇಟ್ಬಿಟ್ಟಿರ್ತಾರೆ. ಡಿಸ್ಪ್ಲೇ ನೋಡಿಕೊಂಡು ನೀವು ಯಾವ ಮೀನು ಬೇಕಾದ್ರೆ ಚೂಸ್ ಮಾಡ್ಬೋದು. ನಾವು ಅಂಜಲಲ್ಲಿ ತವಾ ಫ್ರೈನ ತರಿಸಿದ್ದೀವಿ. ಸೊ ಅದಾದಮೇಲೆ ಸುಕ್ಕ ತಿನ್ನಲೇಬೇಕು. ಸೊ ಚಿಕನ್ ಸುಕ್ಕ ಬಂದಿದೆ ಇಲ್ಲಿ. ಸೊ ಚಿಕನ್ ಸುಕ್ಕ ಇಷ್ಟು ಆಯಿತಾ ಕೋಸ್ಟಲ್ಲು. ಆಮೇಲೆ ಏನೇ ಆದ್ರೂ ನಾಟಿ ಸ್ಟೈಲ್ ಬಿಡಬಾರ್ದು. ಅವರ ಬಿರಿಯಾನಿ ಮಾತ್ರ ಹೈ ಕ್ಲಾಸ್ ಆಗಿರುತ್ತೆ, ಸೂಪರ್ ಟೇಸ್ಟು. ಅದಕ್ಕೋಸ್ಕರ ಚಿಕನ್ ಬಿರಿಯಾನಿ, ಸೊ ಚಿಕನ್ ದೊನ್ನೆ ಬಿರಿಯಾನಿ ಏನಿದೆ ಅದು ಮಲ್ನಾಡ್ ಸ್ಟೈಲು ಅವ್ರದ್ದು, ಅದು ಕೂಡ ತರಿಸಿದ್ದೀವಿ. ಲಾಸ್ಟಲ್ಲಿ ತಿನ್ನೋಣ. ಈಗ ಫಸ್ಟು ಸೂಪಿಂದ ಶುರು ಮಾಡೋಣ. ಬನ್ನಿ. ಕ್ರ್ಯಾಬ್ ಸೂಪ್, ಒಂದು ಫುಲ್ ಕ್ರ್ಯಾಬ್ನ 2 ಪೀಸ್ಗಳಾಗಿ ಕಟ್ ಮಾಡಿ ಹಾಕಿರ್ತಾರೆ. ಗಂಟ್ಲೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಕುಡಿಬೇಕಾದ್ರೆ ಅಪ್ಪಿ ಕೂಡ ಮಾತಾಡಬಾರ್ದು, ನೆತ್ತಿಗೆ ಹತ್ಬಿಡುತ್ತೆ. ಪೆಪ್ಪರ್ದು ಕಾಳುಗಳು ತೇಲ್ತಾ ಇರೋದು ಕಾಣಿಸ್ಬೋದು. ಸೊ ಯಥೇಚ್ಛವಾಗಿ ಪೆಪ್ಪರ್ನ ಬಳಸಿರ್ತಾರೆ. ಸೊ ಅದ್ರ ಖಾರ ಗಂಟ್ಲಿಗೆ ಫೀಲ್ ಆಗುತ್ತೆ. ಖಾರದ ಪುಡಿ ಕೂಡ ಹಾಕಿರ್ತಾರೆ. ಸೊ ಅದು ಕೂಡ ಡಬಲ್ ಧಮಾಕ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಕ್ರ್ಯಾಬಿನ ಫ್ಲೇವರು, ಅದಂತೂ ಸೂಪಲ್ಲಿ ಬೆಂದು ಬರೀ ಸೂಪ್ ಕುಡಿತಾ ಇದ್ದಾರೆ, ನೀವು ಕ್ರ್ಯಾಬ್ ತಿಂತಾಯಿದ್ದೀರಾ ಅಂತ ಅನಿಸುತ್ತೆ. ಆ ಕ್ರ್ಯಾಬ್ದು ಒಂದು ಸಿಹಿ ಅಂಶ ಬರುತ್ತಲ್ಲ, ಅದು ಕೂಡ ಲೈಟಾಗಿರುತ್ತೆ. ಬಟ್ ಸ್ಪೈಸಸ್ಸು ಮತ್ತು ಆ ಸ್ಪೈಸಿನೆಸ್ಸು ಡಾಮಿನೇಟ್ ಮಾಡುತ್ತೆ. ಜ್ವರ, ನೆಗಡಿ, ಕೆಮ್ಮು, ಶೀತ ಇದ್ದರೆ ಕ್ಲಿಯರ್ ಆಗುತ್ತೆ. ಸ್ಪೈಸಿ ಆದ ಕ್ರ್ಯಾಬ್ ಸೂಪ್ ಕುಡ್ದಾದ್ಮೇಲೆ ಕ್ರ್ಯಾಬ್ ತಿಂದೆ ಇರೋಕ್ಕಾಗುತ್ತಾ? ಹಿಂಗೆ ತಿಕ್ಕೊಂಡು ಒಳಗಡೆ ಮಾಂಸ ಕಾಣಿಸ್ತೈತಾ ಅದನ್ನು. ನಾವು ಸಂಜೆ ಜೊತೆ ಸೇರಿಕೊಂಡು ಕಡ್ದು ಪುಡಿ ಮಾಡಿ ತಿನ್ನೋ ಥರ ಕಲ್ತ್ಬಿಟ್ಟಿದ್ದೀವಿ. ಅದ್ಭುತವಾಗಿದೆ. ಬರೀ ಸೂಪ್ ಕುಡಿತಿದ್ರೆ ನನಗೆ ಸ್ಪೈಸಿನೆಸ್ಸು ಬಿಲ್ಡ್ ಆಗ್ತಾನೇ ಇತ್ತು. ಸ್ಪೈಸಿನೆಸ್ ಹಂಗೆ ಇರುತ್ತೆ. ಇದು ಕಚ್ಚಿದ ತಕ್ಷಣ ಇದರಲ್ಲೂ ಅದು ಹೀರ್ಕೊಂಡಿರ್ತಲ್ಲ ಫುಲ್ಲು, ಖಾರ ಜೊತೆಗೆ ಆ ಮಾಂಸದ್ದು ಆ ಸಿಹಿ ಅಂಶ ಅದು ಮಿಕ್ಸ್ ಆಗಿ ಒಂಥರ ಸೂಪರ್ ಟೇಸ್ಟು. ಅದ್ಭುತ, ಮಸ್ಟ್ ಟ್ರೈ. ಸೊ ಈಗ ಮೀನಿನ ಊಟಕ್ಕೆ ಹೋಗೋಣ. ಅದ್ರ ಜೊತೆಗೆ ಸೈಡ್ಸ್ ಎಲ್ಲ ತಿಂದ್ರಾಯಿತು. ಇದರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ. 2 ನೀರು ದೋಸೆ ಬರುತ್ತೆ, 2 ಪೀಸ್ ನೀರು ದೋಸೆ. ಆಮೇಲೆ 1 ಬೌಲು ರೈಸ್ ಬರುತ್ತೆ. ಆ ರೈಸು ನೀವು ವೈಟ್ ರೈಸನ್ನು ಚೂಸ್ ಮಾಡ್ಬೋದು, ಅಥವಾ ಅಥೆಂಟಿಕಾಗಿ ತಿಂತೀರ ಅಂದರೆ ಬಾಯ್ಲ್ಡ್ ರೈಸ್ ನಮ್ಮ ಥರ ಚೂಸ್ ಮಾಡ್ಬೋದು. ಯಾವಾಗಲೂ ಇದೇ ಸೂಪರಾಗಿರುತ್ತೆ. ಅದ್ರ ಜೊತೆ ಬಾಂಗಡೆ ಮೀನಿನ ಕರಿ ಇರುತ್ತೆ, ಅದರಲ್ಲಿ 1 ಪೀಸ್ ಇರುತ್ತೆ, ಅರ್ಧ ಮೀನು. ಇನ್ನರ್ಧ ಬಾಂಗಡೆ ಮೀನಲ್ಲಿ ನಿಮಗೆ ಒಂದು ಫ್ರೈ ಮಾಡಿಕೊಡ್ತಾರೆ, ರವಾ ಫ್ರೈ ಕೊಟ್ಟಿದ್ದಾರೆ. ಅದಾದಮೇಲೆ ಸಲಾಡ್, ಉಪ್ಪಿನಕಾಯಿ, ರಸಮ್ 1 ಗ್ಲಾಸು, ಮಜ್ಜಿಗೆ 1 ಗ್ಲಾಸು, 1 ಪಲ್ಯ ಇರುತ್ತೆ. ಆಮೇಲೆ ಪ್ರಾನ್ಸು ಚಟ್ನಿ, ಸೊ ಡ್ರೈ ಪ್ರಾನ್ಸ್ ಚಟ್ನಿ. ಸೊ ಅಥೆಂಟಿಕ್ಕಾಗಿ ನೀವು ಕೋಸ್ಟಲ್ ಕಡೆ ಮಂಗಳೂರು ಆ ಕಡೆ ಯಾವುದೇ ಕಡೆ ಹೋದರೂ ಯಾವ ಥರ ಇರುತ್ತೆ, ಒಂದು ಥಾಲಿ, ಮೀನಿನ ಥಾಲಿ ಸೇಮ್ ಅದೇನೆ.
ಸೊ ಇದನ್ನು ಸ್ಟಾರ್ಟ್ ಮಾಡೋಣ ತಿನ್ನೋದಕ್ಕೆ. ಇದ್ರ ಜೊತೆಗೆ ಹಂಗೆ ಸೈಡಲ್ಲಿ ಇರೋ ಸ್ಟಾರ್ಟರ್ಸ್ನು ಟೇಸ್ಟ್ ಮಾಡ್ತೀನಿ, ಯಾಕಂದರೆ ಇದ್ರಲ್ಲಿ ನೀರು ದೋಸೆ ಇದೆ, ಅದಕ್ಕೆ ನಾನು ಸಪ್ರೇಟಾಗಿ ನೀರು ದೋಸೆನ ತರಿಸಿಲ್ಲ, ಕಾಂಬೋದಲ್ಲೇ ಇದೆ. ನಾನು ಗೀ ರೋಸ್ಟ್ನ ತರಿಸ್ತೀನಿ, ಯಾಕಂದರೆ ನೀರು ದೋಸೆಗೆ ಗೀ ರೋಸ್ಟ್ ಕಾಂಬಿನೇಷನೇ ಅಲ್ಟಿಮೇಟು. ಸೊ ಈ ಕಾಂಬೋದಲ್ಲಿ ಬರುವ ನೀರು ದೋಸೆ ಜೊತೆಗೆ ನಾವು ಸಪ್ರೇಟಾಗಿ ತರಿಸಿರೋ ಗೀ ರೋಸ್ಟ್ನ ಟೇಸ್ಟ್ ಮಾಡೋಣ. ಪುಟ್ಟ ಪುಟಾಣಿ ಪ್ರಾನ್ಸ್, ಯಥೇಚ್ಛವಾಗಿ ಹಾಕಿರೋ ಗಸಿ, ನೋಡ್ತಾ ಇದ್ದಾನೆ ಈ ಬಾಯಲ್ಲಿ ನೀರು ಬರುತ್ತೆ. ನಿಮಗೆ ಬಂತ ಕಮೆಂಟ್ ಮಾಡಿ ಶಿವ. ತಿಂದಿದ ತಕ್ಷಣ ಬಾಯಲ್ಲಿ ಬಸ್ಟ್ ಅವ್ರದ್ದು ಫ್ಲೇವರ್ಸ್ ಎಲ್ಲನೂ ಅದ್ಭುತವಾಗಿದೆ. ತಿಂದಾಯಿತು, ಈಗ ಬಾಯಿ ತುಂಬ ತುಪ್ಪದ ಘಮ ಹಂಗೆ ಉಳ್ಕೊಳುತ್ತೆ. ಮೇಲ್ಗಡೆ ಗೋಡಂಬಿ ಪೀಸಸ್ಸು ಪ್ಲಸ್ ಜೊತೆಗೆ ಆ ಸ್ಪೈಸಿನೆಸ್ ಕೂಡ ಇದೆ, ಖಾರನೂ ಇದೆ ಕರೆಕ್ಟಾಗೆ. ಅದ್ಭುತವಾದ ಗೀ ರೋಸ್ಟು. ಕರಾವಳಿಗೆ ಹೋಗಿ ತಿಂತಾಯಿದ್ದೀವಿ ಅಂತ ಫೀಲಿಂಗು. ಗೀ ರೋಸ್ಟೆಲ್ಲ ಹಿಂಗೆ ಇರಬೇಕು. ಮೇಯ್ನಾಗಿ ಏನು ಗೊತ್ತಾ, ಪ್ರಾನ್ಸ್ ಇರಲಿ, ಅದ್ರ ಜೊತೆಗೆ ಇದು ಗೊಜ್ಜು ಗಸಿ ಇದು ಜಾಸ್ತಿ ಇರಬೇಕು. ಆಮೇಲೆ ಮಧ್ಯ ಕರ್ಬೇವಿನ ಸೊಪ್ಪು ಫುಲ್ ರೋಸ್ಟ್ ಆಗಿರೋ ಸಿಗ್ತಾ ಇರುತ್ತೆ. ಅದ್ರದ್ದು ಆ ಫ್ಲೇವರು ಅದು ಇನ್ನೊಂದು ಥರ ಮಜಾ. ದಿ ಬೆಸ್ಟ್ ಗೀ ರೋಸ್ಟ್. ನೀವೇನೋ ಸೀ ಫುಡ್ ತಿನ್ನೋಲ್ಲ ಅಂದರೆ ಆರಾಮಾಗಿ ಚಿಕನಲ್ಲೂ ನೀವು ಮಾಡಿಸ್ಕೊಂಡು ತಿನ್ಬೋದು. ಸೇಮ್ ರೆಸಿಪಿ, ಸೇಮ್ ಟೇಸ್ಟ್ ಇರುತ್ತೆ. ಬಟ್ ನಾವು ರೆಕಮೆಂಡ್ ಮಾಡೋದು ಪ್ರಾನ್ಸೇ. ನಿಮಗೆ ನೀರು ದೋಸೆ ಬೇಡ ಅಂದರೆ ಅಕ್ಕಿ ರೊಟ್ಟಿ ಕೊಡ್ತಾರಂತೆ, ಮುದ್ದೆ ಕೊಡ್ತಾರಂತೆ, ಚಪಾತಿ ನೀವೇನು ಬೇಕಾದ್ರೂ ಚೂಸ್ ಮಾಡ್ಬೋದು. ಸೊ ಈಗ ಪಕ್ಕದಲ್ಲಿ ಸುಕ್ಕ ಇದೆ, ಚಿಕನ್ ಸುಕ್ಕನ ಟ್ರೈ ಮಾಡೋಣ. ಅದು ಅಷ್ಟೇ, ನೀರು ದೋಸೆಯಲ್ಲಿ ಆ ಗಸಿ ಏನಿದೆ ನೋಡಿ, ತೆಂಗಿನ ತುರಿ, ಈರುಳ್ಳಿ ಅವೆಲ್ಲ ಏನಿರುತ್ತೆ ಸುಕ್ಕನಲ್ಲಿ ಜಾಸ್ತಿ ಇರುತ್ತೆ. ಅದನ್ನು ಟೇಸ್ಟ್ ಮಾಡೋಣ ಫಸ್ಟು, ಆಮೇಲೆ ಪೀಸ್ ತಿನ್ನೋಣ. ಆಹಾ, ಬಾಯಿ ತುಂಬ ಕ್ರಂಚಿನೆಸ್ಸು. ಒಂದೊಂದು ತುತ್ತು ತಿನ್ಬೇಕಾದ್ರೆ, ಒಂದೊಂದು ಬೈಟ್ ಕಚ್ಬೇಕಾದ್ರೆ ಕರುಮ್ ಅಂತಲೇ ಇರುತ್ತೆ. ಯಾಕಂದರೆ ಈರುಳ್ಳಿ ಯಥೇಚ್ಛವಾಗಿ ಬಳಸಿರ್ತಾರೆ. ಆಮೇಲೆ ಕೊಬ್ಬರಿ ಅದಂತೂ ಬೆಜ್ಜಾನ್ ಬಳಸಿರ್ತಾರೆ. ಒಂದೊಂದು ಪೀಸ್ ಮೇಲೂ ಹೆಂಗೆ ಮೆತ್ಕೊಂಡಿರುತ್ತೆ ಅಂದರೆ ಅದು ಅದ್ಭುತ. ಚಿಕನ್ ಕೂಡ ಸಕ್ಕ ಸಾಫ್ಟಾಗಿದೆ, ಟೆಂಡರ್ ಚಿಕನ್ನ ಬಳಸಿರ್ತಾರೆ, ಅದ್ಭುತವಾಗಿದೆ. ಮೇಯ್ನ್ ಏನು ಗೊತ್ತಾ ಇದ್ರ ಜೊತೆ, ಆಮೇಲೆ ಚಿಕ್ಕ ಚಿಕ್ಕ ಚಿಲ್ಲಿ ಪೀಸಸ್ಸು ಎಲ್ಲ ತರಿಯಾಗಿ ರುಬ್ಬಿರ್ತಾರೆ. ಆ ಕೆಂಪೆಣ್ಸಿನ್ಕಾಯಿ ಅದ್ರ ಖಾರ ಲೈಟಾಗಿ ಹೊಡಿತಾ ಇರುತ್ತೆ. ಏನಾದರೂ ತುಂಬ ದಿವಸದಿಂದ ನಾಲ್ಗೆ ಕೆಟ್ಟೋಗಿತ್ತು, ರೀಸೆಟ್ ಮಾಡಬೇಕು ಅಂದರೆ ಟೇಸ್ಟ್ನ ಈ ಜಾಗ ಬರಬೇಕು. ಇಲ್ಲಿ ನಾಟಿ ಸ್ಟೈಲು ಹಂಗೆ ಇರುತ್ತೆ, ಸಖತ್ತಾಗಿರುತ್ತೆ. ಸೊ ಇದನ್ನು ಅಷ್ಟೇ ಸೂಪರಾಗಿ ಮಾಡಿದ್ದಾರೆ. ಎಲ್ಲನೂ ಬ್ಲ್ಯಾಂಡಾಗಿ ಹಿಡ್ದಿರ, ಸ್ವಲ್ಪ ಮಸಾಲೆ ಭರಿತವಾಗಿ ಸ್ಪೈಸಿಯಾಗಿ. ಸೊ ನಮ್ಮ ನಾಟಿ ಬಾಯ್ಸ್, ನಾಟಿ ಹುಡುಗರು ಎಲ್ಲರಿಗೂ ಸೆಟ್ ಆಗೋತಾರೆ, ಖಾರವಾಗಿ. ಗೀ ರೋಸ್ಟಲ್ಲೂ ಖಾರ ಫೀಲ್ ಆಯಿತು, ಇದರಲ್ಲೂ ಅಷ್ಟೇ ಆ ಸ್ಪೈಸಿನೆಸ್ ಇದೆ. ನಿಮ್ಗೆ ಜಾಸ್ತಿ ಗೊಜ್ಜು ಎತ್ಕೊಂಡು ತಿಂತಿದ್ದಂಗೆ ಜಾಸ್ತಿ ಖಾರ ಬಿಲ್ಡ್ ಆಗ್ತಾ ಹೋಗುತ್ತೆ. ನಮಗೆ ಇದು ಸಂಜೀತ್ ಅವ್ರ ಮನೇಲಿ ತಿಂದಿದ್ದು ನೆನಪಾಗೋಯ್ತು ಸುಕ್ಕ. ಸಂಜೀತ್ ಅವ್ರ ಮನೆಗೆ ಹೋದಾಗ ರಾಶಿ ಸುಕ್ಕ ಮಾಡ್ಸ್ಕೊಂಡು ತಿಂತೀವಿ. ಪ್ಲೇಟ್ ಲೆಕ್ಕದಲ್ಲಿ ತಿನ್ನಲ್ಲ, ಅಲ್ಲೆಲ್ಲ ಕೆ ಜಿ ಲೆಕ್ಕದಲ್ಲಿ ಒಂದು ಹಾಟ್ ಬಾಕ್ಸ್ ಫುಲ್ಲು ತುಂಬಿಸ್ಕೊಂಡು ಹಿಂಗೆ ತಿಂತೀವಿ, ಜ್ಯೂಸ್ ಜೊತೆಗೆ ಸೈಡಲ್ಲಿ. ಸೊ ಇಲ್ಲಿ ಅದೇ ನೆನಪಾಯಿತು. ಈಗ ನೆಕ್ಸ್ಟು ಈ ಕಡೆ ತವಾ ಫ್ರೈ ಇದೆ, ಅದಕ್ಕೆ ಜಂಪ್ ಮಾಡುವ. ಸೊ ಈಗ ನೆಕ್ಸ್ಟು ತವಾ ಫ್ರೈ, ಅಂಜಲ್ ತವಾ ಫ್ರೈ. ಎಷ್ಟು ದಪ್ಪ ಇದೆ, ದಪ್ಪ ಕಟ್ ಮಾಡ್ತಿರ್ತಾರೆ. ಫ್ರೆಶ್ ಆದ ಫಿಶ್ಶು ಬಂದಿದ್ದ ತಕ್ಷಣ ಮುಂದೆ ಡಿಸ್ಪ್ಲೇ ಇರುತ್ತೆ. ಸೊ ನೀವು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. ಇದು ಅಗಿಯೋ ಅವಶ್ಯಕತೆ ಇಲ್ಲ, ಬೆಣ್ಣೆ ಥರ ಕರ್ಗೋಯ್ತಿದೆ. ಮೇಲೆ ಬಂದ್ಬಿಟ್ಟು ಮೇಲ್ಗಡೆ ಹಚ್ಚಿರೋ ಮಸಾಲೆ ಅದ್ಭುತ. ಹಂಗೆ ತೊಗೊಂಡು ಅದನ್ನೇ ತಿನ್ನೋಣ ಅನಿಸುತ್ತೆ. ತವಾ ಮೇಲೆ ಸುಟ್ಟಿರೋ ಆ ಸ್ಮೋಕಿ ಫ್ಲೇವರು, ಲೈಟಾಗಿ ಆ ಹುಳಿ ಅಂಶ, ಆಮೇಲೆ ತೆಂಗಿನಕಾಯಿ ಎಣ್ಣೆಯ ಘಮ, ಅದ್ಭುತ. ಹಂಗೆ ಮಾತಾಡ್ತಾ ನಮ್ದು ಇನ್ನೊಂದು ಡಿಶ್ಶು ಬಾಂಗಡೆ ಮಸಾಲ ಫ್ರೈ ಕೂಡ ಬಂದ್ಬಿಡ್ತು. ಅದರಲ್ಲೂ ನೋಡ್ಬೋದು ನಿಜಾನ ಗೊಜ್ಜಿದೆ. ಟೇಸ್ಟ್ ಮಾಡುವ. ಜುಮ್ಮು ಅಂದ್ಬಿಡ್ತು ಮೈಯೆಲ್ಲ. ಪ್ರತಿ ಬೈಟ್ ತಿಂತಾಯಿದ್ರು ಮಾತಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಬಾಯಲ್ಲಿ ನೀರು ಫಾರ್ಮ್ ಆಗ್ತಾಯಿದೆ, ನೀರು ಬರ್ತಾಯಿದೆ ಬಾಯಿನಲ್ಲಿ. ಅದಕ್ಕೆ ಇನ್ನೊಂದು ಬೈಟ್ ತಿನ್ನಬೇಕು ಅಂತ. ಸೂಪರ್. ಇದರಲ್ಲೂ ಅಷ್ಟೇ, ನೀವು ಯಾವ ಮೀನು ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು. ನಾವು ಬಾಂಗಡೆ ಟ್ರೈ ಮಾಡಿದ್ವಿ. ಇನ್ನೊಂದು ಫೇಮಸ್ಸು ಶೀಲಾ ಮೀನಿದೆ, ದೊಡ್ಡದು. ಸೊ ಅದನ್ನು ನೀವು ಟ್ರೈ ಮಾಡ್ಬೋದು. ಬಿಸಿ ಮೀನು, ಅದರಲ್ಲೂ ಬಾಂಗಡೆ ಮೀನು, ಅದರಲ್ಲೂ ಮಸಾಲ ಫ್ರೈ, ಸೂಪರ್.
ಸಖತ್ತಾಗಿ ಫ್ರೆಶ್ ಆಗಿರುವಂಥ ಬಾಂಗಡೆ ಮೀನು ತುಂಬ ಮೆತ್ತಗಿರಲ್ಲ, ಈ ಪಾಂಫ್ರೆಟ್ ಥರ ಸ್ವಲ್ಪ ಹಾರ್ಡ್ ಇರುತ್ತೆ. ಇದು ಸೂಪರ್ ಫ್ರೆಶ್ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿದೆ, ಜ್ಯೂಸ್ ಇದೆ, ಒಂದು ಚೂರು ಡ್ರೈ ಇಲ್ಲ, ಒಳ್ಳೆ ಮಾಂಸ. ಹೌದಾ, ಮೆನು ತುಂಬ ದೊಡ್ಡದು, ಬೇಜಾರು ಡಿಶಸ್ ಸಿಗುತ್ತೆ. ನಾವು ಒಂದು 4 ಐಟಮ್ ತರಿಸಿರೋದಷ್ಟೇ. ಆ 4 ಐಟಮಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅನ್ನ ಬೆಂದಿದೆಯಾ ಅಂತ. ಒಂದು 2-3 ಕಾಳು ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ, ಹಂಗೆ ಟೇಸ್ಟು. ಸೊ ಅಥೆಂಟಿಕ್ ಕೋಸ್ಟಲ್ ಸ್ಟೈಲ್ ಫುಡ್ಡು ಬೇಕು ಅಂದರೆ, ಹುಡುಕ್ತಾ ಇದ್ದೀರಾ, ಸುತ್ತಮುತ್ತ ಇದ್ದೀರಾ ಅಂದರೆ ಕಣ್ಣು ಮುಚ್ಕೊಂಡು ಈ ಜಾಗ ಬಂದ್ಬಿಡ್ಬೇಕು. ಸೊ ಜೊತೆಯಲ್ಲಿ ನಿಮ್ಮ ನಾಟಿ ಫ್ರೆಂಡ್ಸು ಇದ್ದಾರೆ, ನಾಟಿ ಸ್ಟೈಲ್ ತಿನ್ನೋರು ಅಂದರೆ ಅವ್ರನ್ನ ಎತ್ತಾಕೊಂಬನ್ನಿ. ಯಾಕಂದರೆ ಇಲ್ಲಿ ಡಿಫಾಲ್ಟಾಗಿ ನಾಟಿ ಸ್ಟೈಲ್ ಸಿಗುತ್ತೆ. ಅದ್ರ ಜೊತೆ ಇದು 2 ಕಾಂಬಿನೇಷನು, ಎಲ್ಲ ಕಡೆಯವರು, ಸೌತ್ ಅವರು, ಆ ಕಡೆಯವರು ಎಲ್ಲರೂ ಬರ್ಬೋದು. ಈಗ ಮೀನು ಸಾರು ತಿನ್ನಬೇಕು. ಮೀನು ಸಾರು ರವಾ ಫ್ರೈ ಇದೆ, ಅದನ್ನು ತಿನ್ಬಿಟ್ಟು ಬಿರಿಯಾನಿಗೆ ಜಂಪ್ ಮಾಡೋಣ. ಸೊ ಯಾವಾಗಲೂ ಅಷ್ಟೇ, ನೀವು ಎಲ್ಲಾದರೂ ಬಾಯ್ಲ್ಡ್ ರೈಸ್ ಸಿಗುತ್ತೆ ಅಂದರೆ ಮಿಸ್ ಮಾಡಿದಿರ ಬಾಯ್ಲ್ಡ್ ರೈಸ್ ಟ್ರೈ ಮಾಡಿ. ಮೀನು ಊಟಕ್ಕೆ ಅದೇ ಸೂಪರಾಗಿರುತ್ತೆ. ಇದು ಈ ಅನ್ನ ಬಂದ್ಬಿಟ್ಟು ಗ್ರೇವಿನ ಹೀರ್ಕೊಳಲ್ಲ. ಸೊ ಇದನ್ನು ಮುಳುಗಿಸ್ಕೊಂಡು ತಿನ್ನಬೇಕು ಜಾಸ್ತಿ ಸಾರು ಜೊತೆ. ಬಟ್ ಇವಾಗ ನಾನು ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ ಅಷ್ಟೇ. ಜಾಸ್ತಿ ಹಾಕ್ಕೊಂಡು ಅದು ತೇಲ್ತಾ ಇರಬೇಕು, ಯಾಕಂದರೆ ಇದು ಹೀರಲ್ಲ. ಹಂಗೆ ಜಾಸ್ತಿ ಸಾರು ಹಿಂಗೆ ಸೊರ್ರ ಅಂತ ಕುಡಿಯೋ ಥರ ತಿನ್ನಬೇಕು. ಆಹಾ, ಹುಣಸೆ ನೋಡಿ ಸಾರಲ್ಲಿ ಬಂಗಾಳದಂಗೆ ಐತೆ. ಪ್ಲಸ್ಸು ಈ ಸಾರಲ್ಲಿ ಆ ಅರಿಶಿಣದ ಫ್ಲೇವರು ಅದೂ ಚೆನ್ನಾಗೆ ಫೀಲ್ ಮಾಡ್ಬೋದು. ಮೇಯ್ನಾಗಿ ಅದೇ ಇರಬೇಕು, ಅರಿಶಿಣದ ಫ್ಲೇವರ್ ಇರಬೇಕು, ಪ್ಲಸ್ಸು ಹುಳಿ ಇರಬೇಕು, ಹುಣಸೆನ ಹುಳಿ. ಆಮೇಲೆ ಈಗ ಸ್ವಲ್ಪ ಎಟ್ಟಿ ಚಟ್ನಿ ಅಂದರೆ ಪ್ರಾನ್ಸ್ ಚಟ್ನಿ. ಅದ್ಭುತ. ಪಕ್ಕದಲ್ಲಿ ಬಾಂಗ್ಡೆ ರವಾ ಫ್ರೈ ಕರೀತಾ ಇದೆ ಬಾಬಾ ಅಂತ. ಆಹಾ, ಇದು ಕೂಡ ಡ್ರೈ ಇಲ್ಲ, ಡೀಪ್ ಫ್ರೈ ಮಾಡ್ತಾರೆ ಬಟ್ ಡ್ರೈ ಇಲ್ಲ, ಜ್ಯೂಸಿ ಆಗಿದೆ. ಚೆನ್ನಾಗಿದೆ. ಅವರು ಚೆನ್ನಾಗಿದೆ. ಮಸಾಲೆ ಈ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ, ಅದನ್ನು ರವಾದಲ್ಲಿ ರೋಲ್ ಮಾಡಿ ಡೀಪ್ ಫ್ರೈ ಮಾಡೋದು. ಮಸಾಲೆ ಚೆನ್ನಾಗಿದೆ, ಬ್ರ್ಯಾಂಡ್ ಇಲ್ಲ ಒಳಗಡೆ. ಮಸಾಲೆ ಜಾಸ್ತಿ ಬೆಳೆದಿರೋದ್ರಿಂದ ಒಳಗಡೆವರೆಗೂ ಇದೆ. ಇದೆಲ್ಲ ಒಳಗಡೆ ಎಲ್ಲ ಮಸಾಲೆ ಹೋಗಿರೋದು, ಆ ಮಸಾಲೆ ಕಾಣಿಸ್ತೈತೆ. ಸೂಪರ್ ಫ್ರೆಶ್, ಅದ್ಭುತ. ಲಾಸ್ಟಲ್ಲಿ ಚಿಕನ್ ಬಿರಿಯಾನಿ ಜೊತೆಗೆ ಸಿಗ್ತೀನಿ, ಒಂದು ಸಣ್ಣ ಬ್ರೇಕ್ ಅಂತ. ಸೊ ಈಗ ಮೇಯ್ನಾಗಿ ಅವರ ಫೇಮಸ್ ಮಲ್ನಾಡ್ ಸ್ಟೈಲ್ ಬಿರಿಯಾನಿ ತಿನ್ನುವ ಸಮಯ ಬಂದು ತುಂಬೋತಾಯ್ತು. ಇಟ್ಟು ಬಿಸಿ 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 ಹಾಗೆ ಇದೆ. ಆಹಾ ಹಾ ಹಾ ಹಾ, ಅದ್ಭುತ. ಸೊ ಲೈಟಾಗಿ ಮುದ್ದೆ ಥರ, ನಾಟಿ ಸ್ಟೈಲ್ ಅಂದರೆ ಹಂಗೆ ಇರಬೇಕು. ನಮಗಂತೂ ಹಂಗೆ ಇರಬೇಕು, ಬೇರೆಯವ್ರಿಗೆಲ್ಲ ಹೆಂಗೆ ಗೊತ್ತಿಲ್ಲ. ಆಹಾ, ಪಕ್ಕ ಬೀಗ್ರೂಟದಲ್ಲೆಲ್ಲ ಹೆಂಗೆ ತಿಂತೀರಾ ಸೇಮ್ ಟೇಸ್ಟ್. ಸೊಪ್ಪುಗಳು ಎಲ್ಲ ಕಾಣಿಸ್ತಾ ಇರುತ್ತೆ, ಎಲ್ಲ ಹಾಕೊಂಡು ಚೆನ್ನಾಗಿ ಹುರ್ಕೊಂಡಿರ್ತಾರೆ, ಗ್ರೈಂಡ್ ಮಾಡಿ ಹಾಕೊಳಲ್ಲ. ಸೊ ಅದಕ್ಕೆ ಎಲ್ಲ ಹಾಗೆ ಇರುತ್ತೆ. ನಿಮಗೆ ಅದು ಬಾಯಿಗೆ ಸಿಗ್ತಾಯಿದ್ರೆ ಫ್ಲೇವರ್ ಇನ್ನೂ ಸ್ವಲ್ಪ ಜಾಸ್ತಿ ಫೀಲ್ ಮಾಡ್ಬೋದು. ಮಕ್ಕೊಡೆ ಥರ ಇರಲ್ಲ, ಜಾಸ್ತಿ ಖಾರ ಇರಲ್ಲ, ಜಾಸ್ತಿ ಮಸಾಲೆ ಇರಲ್ಲ, ಲೈಟಾಗೆ ಸಟಲಾಗಿರುತ್ತೆ, ಫ್ಲೇವರ್ಫುಲ್ಲು. ಯಾಕಂದರೆ ಜೀರಾ ಸಾಂಬಾರು ರೈಸ್ ಯೂಸ್ ಮಾಡೋದು 100%. ಸೊ ಆ ರೈಸ್ದೇ ಘಮ ಜಾಸ್ತಿ, ಘಮ 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 ಅಂತ ಹಿಂಗೆ ಎತ್ಕೊಂಬರ್ತಿದ್ರೆ ತಿಂತಾಯಿದ್ರೆ ಆ ಫೀಲಿಂಗ್ ಸೂಪರು. ಪಲಾವ್ ಎಲೆ ಬಂದ್ಬಿಟ್ಟು ಇವರು ನಾವು ಅವಾಗ ವೀಡಿಯೋ ಮಾಡಿದಾಗ ಅಲ್ಲಿಂದನೇ ಮಲೆನಾಡಿಂದನೇ ಪಲಾವ್ ಎಲೆ ತರಿಸ್ತಾ ಇದ್ದರು. ಯಾವ ಥರ ನಮ್ಮ ಥರ ಒಣಗಿರೋ ಪಲಾವ್ ಎಲೆ ಎಲ್ಲ ಹಾಕ್ತಿದ್ದರು. ಇವ್ರು ಹಾಕೋದು ಫುಲ್ಲು ಹಸಿರುದು ಹಸಿ ಪಲಾವ್ ಎಲೆ ಬರುತ್ತೆ, ಉದ್ದಕ್ಕೆ ಮಲೆನಾಡು ಕಡೆ ಉದ್ದಕ್ಕಿರುತ್ತದು, ಅದನ್ನು ಹಾಕಿ ಮಾಡ್ತಿದ್ದು. ಸೊ ಅದ್ರ ಫ್ಲೇವರೇ ಅದ್ಭುತ. ಚಿಕನ್ನು ಅವಾಗಲೇ ಹೇಳ್ದಂಗೆ ಟೆಂಡರ್ ಚಿಕನ್ನ ಬಳಸಿರ್ತಾರೆ. ಸೊ ಸೂಪರ್ ಸಾಫ್ಟ್ ಆಗಿರುತ್ತೆ. ಸೊ ನೀವೇನೋ ಸಂಡೇ ಟೈಮಲ್ಲಿ ಬಂದಾಗ ನಿಮಗೆ ಮಾಮೂಲಿ ಕಾಲು ಸೂಪು, ಇಡ್ಲಿ ಎಲ್ಲ ಸಿಗುತ್ತೆ. ಮಟನ್ ಬಿರಿಯಾನಿ ರೆಕಮೆಂಡ್ ಮಾಡ್ತೀನಿ. ಮಟನ್ ಬಿರಿಯಾನಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಯಾಕಂದರೆ ಈ ರೈಸ್ಗೆ, ಈ ಸ್ಟೈಲಿಗೆ, ಈ ಬಿರಿಯಾನಿ ಸ್ಟೈಲ್ಗೆ ಮಟನ್ ಬಿರಿಯಾನಿ ಅದ್ಭುತವಾಗಿರುತ್ತೆ ಕಾಂಬಿನೇಷನ್ನು. ಇನ್ನೂ ಜಾಸ್ತಿ ಫ್ಲೇವರ್ಫುಲ್ ಆಗಿರುತ್ತೆ. ಇವಾಗ ಏನು ಸಕತ್ತಾಗಿದೆಯಲ್ಲ, ಡಬಲ್ ಧಮಾಕ ನೀವು ಮಟನ್ ಬಿರಿಯಾನಿ ಏನೋ ತಿಂದರೆ. ಸೊ ಕೊನೆಯದಾಗಿ ನೀವೇನಾದರೂ ಮುಂಚೆ ಹಳೆ ಕಸ್ಟಮರ್ ಆಗಿದ್ರಿ ಈ ರೆಸ್ಟೋರೆಂಟ್ಗೆ ಅಂದರೆ ರಿನೋವೇಟ್ ಮಾಡಿದ್ದಾರೆ ಫುಲ್ಲು ಸಖತ್ತಾಗೆ.
ಮರ್ತೋಗಿದ್ರೆ ನೆನ್ಪು ಮಾಡಿಕೊಂಡು ಬನ್ನಿ. ಸೇಮ್ ಸ್ಟೈಲ್ ಊಟ ಅವಾಗ ಏನು ಸಿಗ್ತಾಯಿತ್ತು, ನಾವು 4 ವರ್ಷದಿಂದ ವೀಡಿಯೋ ಮಾಡಿದ್ದು, ಅವಾಗ ಏನು ಸಿಗ್ತಾಯಿತ್ತು ಅದೇ ಟೇಸ್ಟು ಅದೇ ಡಿಶಸ್ಸು ನಾಟಿ ಸ್ಟೈಲಲ್ಲಿ ಸಿಗುತ್ತೆ. ಬೋಟಿ, ಲಿವರು, ಕೈಮಾ ಎಲ್ಲ ಸಿಗುತ್ತೆ, ಕಾಲು ಗೀಲು ಎಲ್ಲನೂ. ಜೊತೆಗೆ ಅಡಿಷನ್ ಏನು ಅಂದರೆ ಈ ನಮ್ಮ ಕೋಸ್ಟಲ್ ಅವ್ರು ಯಾರು ಇರ್ತಾರೆ, ಈ ಕಡೆ ಎಲ್ಲ ಮಂಗಳೂರವರು, ಆ ಕಡೆ ಅವರು ಉಡುಪಿಯವರು ಯಾರ್ಯಾರು ಇದ್ದಾರೆ ಅವರೆಲ್ಲ ಮೀನೂಟ ಮಿಸ್ ಮಾಡ್ಕೊತಾ ಇದ್ದೀರಾ, ಅಥೆಂಟಿಕ್ ಕೋಸ್ಟಲ್ ಕ್ಯುಸಿನ್ ಬೇಕು ಅಂದರೆ ಅವರಿಗೆ ಇದೊಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಅಲ್ಲೋಗಿ ಹೋಟ್ಲಲ್ಲಿ ತಿಂದಾಗ ಯಾವ ಥರ ಇರುತ್ತೆ ಟೇಸ್ಟು ಅದೇ ಥರ ಇರುತ್ತೆ. ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಗೀ ರೋಸ್ಟ್ ಮಸ್ಟ್ ಟ್ರೈ, ಆಮೇಲೆ ಸುಕ್ಕ ಮಸ್ಟ್ ಟ್ರೈ, ಮಸಾಲ ಫ್ರೈ ಅಂತೂ ಮಿಸ್ಸೇ ಮಾಡಿದ್ರೆ ಟ್ರೈ ಮಾಡಬೇಕು. ಮೀನೂಟ ಮಧ್ಯಾಹ್ನ ಬಂದು ತಿಂತೀರಾ ಅಂದರೆ ಕಣ್ಣು ಮುಚ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ನೆನ್ಪು ಮಾಡ್ಕೊತೀರಾ ಕೋಸ್ಟಲ್ ಆ ಕಡೆ ಹೋಗಿದ್ದು ಜಾಗನ. ಸೊ ಕೊನೆಯದಾಗಿ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಸೊ ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.